ಮಾರಾಟವಾದ ಗಂಡನ ಆಸ್ತಿಯ ಮೇಲೂ ಪತ್ನಿಯ ಪ್ರಾಬಲ್ಯ. ಹೈಕೋರ್ಟ್ ನೀಡಿದ ಮಹತ್ವದ ತೀರ್ಪು ಏನು ಗೊತ್ತಾ? ಹಿಂದೂ ಪತ್ನಿಯರ ಜೀವನಾಂಶ ಹಕ್ಕಿಗೆ ಸಂಬಂಧಿಸಿದಂತೆ ಕೇರಳ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಗಂಡನ ಸ್ಥಿರ ಆಸ್ತಿಯನ್ನು ವರ್ಗಾಯಿಸಿದ ನಂತರವೂ ನಿರ್ದಿಷ್ಟ ಷರತ್ತುಗಳ ಅಡಿಯಲ್ಲಿ ಪತ್ನಿಯು ಆ ಆಸ್ತಿಯ ವಿರುದ್ಧ ಜೀವನಾಂಶವನ್ನ ಜಾರಿಗೊಳಿಸಬಹುದು ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಪೀಠ ನೀಡಿದ ತೀರ್ಪು ಏನು? ನ್ಯಾಯಮೂರ್ತಿಗಳಾದ ಸುಶ್ರುತ್ ಅರವಿಂದ್ ಧರ್ಮಾಧಿಕಾರಿ, ಪಿ.ವಿ. ಕುഞ്ഞിಕೃಷ್ಣನ್ ಮತ್ತು ಜಿ. ಗಿರೀಶ್ ಅವರನ್ನು ಒಳಗೊಂಡ ಪೂರ್ಣ ಪೀಠವು ಹಿಂದೂ ದತ್ತು ಮತ್ತು ನಿರ್ವಹಣಾ ಕಾಯ್ದೆ 1956 ಹಾಗೂ ಆಸ್ತಿ ವರ್ಗಾವಣೆ ಕಾಯ್ದೆ 1882ರ ನಿಬಂಧನೆಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಈ ತೀರ್ಪನ್ನ ನೀಡಿದೆ. ಹಿಂದೂ ಪತ್ನಿಯು ತನ್ನ ಗಂಡನ ಸ್ಥಿರ ಆಸ್ತಿಯಿಂದ ಜೀವನಾಂಶ ಪಡೆಯಲು ಅರ್ಹಳೆ ಎಂಬ ವಿಷಯದಲ್ಲಿ ಹಿಂದೆ ಉಂಟಾಗಿದ್ದ ತೀರ್ಪುಗಳ ನಡುವಿನ ಸಂಘರ್ಷವನ್ನ ನಿವಾರಿಸುವ ಉದ್ದೇಶದಿಂದ ಈ ವಿಚಾರಣೆ ನಡೆಯಿತು. ನ್ಯಾಯಾಲಯ ಹೇಳೋದೇನು? ನ್ಯಾಯಾಲಯದ ಪ್ರಕಾರ ಪತ್ನಿಯ ಜೀವನಾಂಶದ ಹಕ್ಕು ಗಂಡನಿಗೆ ಮಾತ್ರ ಸೀಮಿತ ಆಗಿಲ್ಲ, ಅವನ ಆಸ್ತಿಗೂ ವಿಸ್ತರಿಸುತ್ತೆ. ಆಸ್ತಿ ವರ್ಗಾವಣೆ ಕಾಯ್ದೆಯ ಸೆಕ್ಷನ್ 39 ಹಾಗೂ ಹಿಂದೂ ದತ್ತು ಮತ್ತು ನಿರ್ವಹಣಾ ಕಾಯ್ದೆಯ ಸೆಕ್ಷನ್ 28 ಎರಡೂ ಆಸ್ತಿಯನ್ನು ವರ್ಗಾಯಿಸಿದ ಬಳಿಕವೂ ಪತ್ನಿಯ ಜೀವನಾಂಶದ ಹಕ್ಕನ್ನ ಜಾರಿಗೊಳಿಸಲು ಅವಕಾಶವನ್ನ ನೀಡುತ್ತವೆ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಕಾನೂನು ಹೇಳೋದೇನು ಗೊತ್ತಾ? ನ್ಯಾಯಾಲಯವು ಸ್ಪಷ್ಟಪಡಿಸಿದಂತೆ ಗಂಡನು ತನ್ನ ಸ್ಥಿರ ಆಸ್ತಿಯನ್ನು ಮೂರನೇ ವ್ಯಕ್ತಿಗೆ ಮಾರಾಟ ಮಾಡುವ ಮೊದಲು ಪತ್ನಿಯು ಜೀವನಾಂಶಕ್ಕಾಗಿ ಕಾನೂನು ಕ್ರಮಗಳನ್ನು ಪ್ರಾರಂಭಿಸಿದ್ದರೆ ಅಥವಾ ಆಸ್ತಿಯನ್ನು ಖರೀದಿಸಿದ ವ್ಯಕ್ತಿಗೆ ಪತ್ನಿಯ ಹಕ್ಕಿನ ಬಗ್ಗೆ ಪೂರ್ವ ಜ್ಞಾನವಿದ್ದರೆ ಪತ್ನಿಯು ಹೊಸ ಮಾಲೀಕರ ವಿರುದ್ಧವೂ ತನ್ನ ಜೀವನಾಂಶದ ಹಕ್ಕನ್ನ ಜಾರಿಗೊಳಿಸಬಹುದು. ಮಾರಾಟದ ವೇಳೆಗೆ ಗಂಡನು ಪತ್ನಿಗೆ ಜೀವನಾಂಶ ನೀಡಲು ನಿರಾಕರಿಸ್ತಾ ಇದ್ದಾನೆ ಎಂಬುದಕ್ಕೆ ಪುರಾವೆಗಳಿದ್ದರೆ ಆ ನಿರಾಕರಣೆಯೇ ಪತ್ನಿಯ ಹಕ್ಕನ್ನ ಸಕ್ರಿಯಗೊಳಿಸುತ್ತದೆ ಅಂತ ನ್ಯಾಯಾಲಯ ಹೇಳಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.